KA06MA4870. ಇಬ್ಬರು ಒಂದೇ ಅಂತ ಅಂದ್ಕೊಳ್ತೀನಪ್ಪ. ಅವನು ಪ್ರತಿಭೆ ಹೊರ ಹಾಕ್ತಿರೋನು, ಹೆವಿ ಪ್ರತಿಭೆ. ಅದು ಪ್ರತಿಭೆ ಇರಬೇಕು. KA2Z1879 ಗಾಡಿ. ಅಷ್ಟೊತ್ತಿಂದ ನಿಂತ್ಕೊಂಡು ಇಲ್ಲಿ ಬ್ಯಾಟ್ರಿ ಬಿಡ್ತಾನೆ ಇದ್ದಾಗರು. ಹೆಡ್ಲೈಟ್, ಹೆರಿಟೇಜ್ ಹೆಡ್ಲೈಟ್, ಈಗ ಅಮೂಲ್ ಐಸ್ ಕ್ರೀಮ್ ಇದೆಲ್ಲ ಮುಂದೆ ನಿಂತ್ಕೊಂಡು ಒಂದೇ ಸಮ ಬಿಡ್ತಾನೆ ಇದ್ದ. ನೆಟ್ಟಿ ಅಲ್ಲಿವರೆಗೂ ಬಿಡ್ತಾನೆ ಇದ್ದ. ಅಲ್ಲೊಂದು ಬರ್ತಾಯಿದ್ದೆ ಪ್ರತಿಭೆ. ಅಲ್ಲ ಅವನು ಬಿಟ್ಟೋದ ಫುಲ್ಲ. ಓಲಾ ಗಾಡಿ ನಂಬರ್ ಕಾಣ್ತಲ್ಲ, ಅದು ಯಾವ ಬೋಳಿಮಗ ಗಾಡಿ ನಂಬರ್ಗಳನ್ನೆಲ್ಲ ಇದು ಕರ್ವ್ ಮಾಡಿದಾನೋ ಗೊತ್ತಿಲ್ಲ. ನಾನು ಓವೆಲ್ ಶೇಪ್ ಅಂತ ಹೇಳ್ಬಿಟ್ಟು ಆ್ಯಕ್ಚುಲಿ ಬೆಳಿಗ್ಗೆ ಕೊಪ್ಪದಲ್ಲಿ ಓವೆಲ್ ಶೇಪ್ ಅಲ್ಲ, ಕರ್ವ್ ಶೇಪ್ ಮಾಡೋರೆ ಬೈಕ್ಲು. ನಂಬರ್ ಪ್ಲೇಟ್ ಓದೋಕ್ಕೆ ಆಗೋದಿಲ್ಲ. ಯಾರ ಬರ್ಗೆಟ್ ನನ್ನ ಮಗ ಫೀಲ್ಡಿಂಗ್ ಅಲ್ಲ. ಆನ್ಲೈನ್ ಯಾರೋ ಒಬ್ಬ ವ್ಯಕ್ತಿ ವಿಷ್ಣುವರ್ಧನ್ ಫೋಟೋ ಹಾಕ್ಕೊಂಡಿದ್ದವನು ಊಟ ಕೊಡಿಸ್ತೀನಿ ಸಿಕ್ಕಿ ಅಂದ. ಇವತ್ತು 25ನೇ ತಾರೀಕು. ಕುಂಭಮೇಳ ಕಂದನ ಪರವಾಗಿ ಪುಂಗಿ ಊದೋ ಸಾಧ್ಯತೆ ಇರುತ್ತೆ. 2+5 7 ಆಗುತ್ತೆ. ಸೊ ಶಿವರಾಜ್ ಕುಮಾರ್ ಹೆಸರಲ್ಲಿ ಹಲ್ಲೆ ಮಾಡೋ ಸಾಧ್ಯತೆ ಇರುತ್ತೆ. ಸೊ ಹೀಗಾಗಿ ಇವತ್ತು ಮಧ್ಯಾಹ್ನ ಬೇರೆ ಫಿಲಿಮ್ ಇಂಡಸ್ಟ್ರಿ ರಿಲೇಟೆಡ್ ಜನ ಕ್ಲಿಕ್ ಮಾಡಿದ್ದಾರೆ. ಸೊ ಹೀಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ಬೆಟರ್. ಹೀಗಾಗಿ ಬರೀ ಕಾಮೆಂಟ್ ಹಾಕ್ಕೊಡ್ಸೋದು ನಾಳೆ. ಸುಗಮ್ ದುರ್ಗಾ ಈ ಎರಡು ಬಸ್ಗಳು ಸುತ್ತಮುತ್ತ ರೌಂಡ್ ಆಗ್ತಾನೆ ಇರ್ತಾವೆ ಗುರು. ಹತ್ತು ಗಂಟೆಲಿ ಉಕ್ಕಿ ಬರ್ತಿರುವ ಜನಸಾಗರ ಇದು. ಟ್ರಾಫಿಕ್ ಅಲ್ಲಿ ನೋಡಿದ್ರು, ಅಲ್ಲಿ ಮಧ್ಯೆ ಸೆಂಟ್ರಲ್ ಸಾಯ್ತವ್ರು ಯಾರೋ ಒಬ್ಬರು. ಜಾವಾ ಫಡಿಡು ಇಲ್ಲಿ ಫಾರ್ಮಲ್ಸಲ್ಲಿ ಅಫಿಷಿಯಲ್ಸ್ಗಳು ಹೋಗ್ತಾವ್ರೆ ನೋಡೋ. ರಾಯಲ್ ಎನ್ಫೀಲ್ಡ್ ಅಫಿಷಿಯಲ್ಗೆ ಸಪೋರ್ಟಿಂಗಾಗಿ ಅಲ್ಲಿ ಪೊಲೀಸ್ಗಳಿಗೆ ಹಾಕ್ಕೊಂಡಿರ್ತಾರೆ. 1 2 3 4 5 ಜನ ಇದ್ದಾರೆ ಪೊಲೀಸ್ಗಳು. ಅವ್ರೆಲ್ಲ ಸರ್ಕಲಿಂದ ಒಳಗಡೆಗೆ ಹೋಗಿ ಏನೋ ರಾಜರು ಹತ್ರ ಏನೋ ಡಿಸ್ಕಸ್ ಮಾಡೋಕೆ ಹೋಗ್ತಾವ್ರೆ ಅವರು. ಜನಸಾಗರ ಉಕ್ಕಿ ಹರಿತಾನೆ ಇದೆ, ಇನ್ನೂ ಬರ್ತಾನೆ ಇಲ್ಲ. ಇವೇ ಪಾರ್ಕಲ್ಲಿ ನೋಡ್ತಾ ಇರ್ತೀನಿ ಅವಾಗ ನಾನು. ಸ್ಟೋರಿ ಏನೋ ಗೊತ್ತಿಲ್ಲ. ಹತ್ತು ಗಂಟೆ ಇಷ್ಟೊಂದು ಟ್ರಾಫಿಕೆಲ್ಲ ಇರೋ ಕೂಡುದು ಆ್ಯಕ್ಚುಲಿ. ಬೇರೆ ಕಡೆ ಎಲ್ಲೂ ಇಲ್ಲ ಗುರು, ಇಲ್ಲಿ ಮಾತ್ರ ಟ್ರಾಫಿಕ್ ಇರೋದು. ಇನ್ನೊಂದು ಮಜಾ ತೋರಿಸ್ತೀನಿ ತಮಾಷೆ. ಅಲ್ಲಿ ಎಕ್ಸಿಟ್ ಇದೆಯಲ್ಲ, ಬಂದೂರು ಕಡೆಗೆ ಹೋಗಿ ಎಕ್ಸಿಟು, ಅಲ್ಲಿ ಒಬ್ಬನೂ ಇಲ್ಲ ಗಾಡಿ. ಅವಿನೀಶ್ ಗಾಡಿ ನೋಡಿ. ಇವಾಗ ಇಲ್ಲಿ ಯಾವುದೂ ಗಾಡಿ ಇರಲಿಲ್ಲ, ನೋಟಿಸ್ ಮಾಡಿಬೇಕಾದ್ರೆ ಕಡಿಮೆ ಇತ್ತು, ತೀರಾ ಕಡಿಮೆ ಇತ್ತು. ಅಲ್ಲಿಗೆ ಎಕ್ಸಿಟ್ ಇವಾಗ ಸ್ಟಾರ್ಟ್ ಆಗ್ತಿದೆ ನೋಡಿ. ಕಮಿಷನರ್ ಆಫೀಸ್ ಕಡೆಗೆ ಹೋಗುತ್ತಲ್ಲ, ಪಾರ್ಕ್ ಕಡೆಗೆ ಹೋಗುತ್ತಲ್ಲ ರೋಡು, ಅಲ್ಲಿ ಜಾಸ್ತಿ ಆದ್ರೆ ಇವಾಗ. ಅಲ್ಲಿ ಪೂರ್ತಿ ಖಾಲಿ ಹೊಡಿತಾ ಇದ್ದವರು ರೋಡದು. ರಾಂಗ್ ಸೈಕಲ್ಲು ಜೋರಾಗಿ ಜುಟ್ಟೆಲ್ಲ ಹಾಕೋಣ. ಹೊಟ್ಟೆ ಅಲ್ಲೊಬ್ಬ ಹೈ ಬೀಮ್ ಹೊಟ್ಟೆ ತೋರಿಸ್ತಾರೆ ಬೇಕಾದಂತ. ಊಟ ಸಿಕ್ಕಿಲ್ವಲ್ಲ ಅದಕ್ಕೆ. ನೋಡೋಣ. ಹೇಳಿಲ್ವಾ ಜಲ್ಲಿ ಜಾರಗಳಿರಲಿಲ್ಲ, ಇಲ್ಲಿ ಫುಲ್ ಖಾಲಿ ಹೊಡಿತಾಯಿತ್ತು. ಒಂದೇ ವೆಹಿಕಲ್ ಹೋಗ್ತಿರ್ಲಿಲ್ಲ ಅವಾಗ. ಇವಾಗ ಇಲ್ಲಿ ಕೇಳಿತಾ ಇದೆ, ಸೌಂಡ್ ಮಾಡ್ಬೇಕಲ್ಲ, ಡ್ರರ್ ಅಂತ. ಅಲ್ಲಿ ಹೈ ಬಿ ಬಿಟ್ಕೊಂಡು ನಿಂತಿರೋದು ಬಡ್ಡೆ ಆಯ್ತವು.
10 ಗಂಟೆ ಆ್ಯಕ್ಚುಲಿ ಟ್ರಾಫಿಕ್ ಇಷ್ಟು ಅಂದರೆ ಇರಲಿಕ್ಕೆ ಕುಡ್ದು ಇಲ್ಲಿ ಯಾವ ಸಂಡೇ ಪಂಡೆ ರಜೆ ಗಿಜೆ ಎಂಥದ್ದು ಇಲ್ಲ. ಇಷ್ಟೊತ್ತಲ್ಲಿ ಇಲ್ಲಿ ನಂಬರ್ 2ಗೆ ಹೋಗ್ಬೇಕು. ಆ್ಯಕ್ಚುಲಿ ನಾನು ಇಷ್ಟೊತ್ತಲ್ಲಿ ಇಲ್ಲಿ ಹೋಗೋಕ್ಕಾಗಲ್ಲ. ಇಷ್ಟೊತ್ತಲ್ಲಿ ನಂಬರ್ 2ಗೆ ಹೋಗೋಕ್ಕಾಗಲ್ಲ ಇಲ್ಲಿ. ಯಾಕೆ ಅಂದರೆ ಇವರಿದ್ದಾರಲ್ಲ, ಅವ್ರ ಹೆಸರೇನು, ಚಕ್ಕಗಳು ಬಂದ್ಬಿಡ್ತಾರೆ ಬಡ್ಡಾಯ್ಕಲು. ಚಕ್ಕಗಳು ಮತ್ತು ಚಕ್ಕಗಳ ಹತ್ರ ಕೆಲಸ ಮಾಡಿಸ್ಕೊಳ್ಳೋರು ಇಲ್ಲೇ ಎಲ್ಲರೂ ಕಾಯ್ಕೊಂಡು ಕೂತಿರ್ತಾರೆ. ಚಕ್ ಅಂತ ನುಗ್ಬಿಡ್ತಾರೆ. ಇಲ್ಲಿ ಪೂರ್ತಿ ಅವ್ರಗಳದ ರಾಜ್ಯ ಹೊರಗಡೆ ಇಲ್ಲಿ. ಅದಿರಲಿ, ಇಲ್ಲಿ ಅವು ಕಾರಲ್ಲಿ ಬರ್ತಾರೆ ಗುರು. ಕಾರಲ್ಲಿ ಬಂದಲ್ಲಿ ಆ ಕಡೆ ಕಾರ್ ಪಾರ್ಕ್ ಮಾಡಿಬಿಟ್ಟು ಅಲ್ಲಿ ಕೂತ್ಕೊಂಡು ಹ್ಯಾಂಡ್ ಜಾಬು ಬ್ಲೋ ಜಾಬ್ ಮಾಡ್ಕೊಂಡು ಹೋಗ್ತಾರೆ ಬಿಡುತ್ತೆ. ಅದೇನು ಬಂದೈತೋ ದೇವ್ರಿಗೆ ಗೊತ್ತು. ನಂಬರ್ 2ಗೆ ಹೋಗ್ಬಿಡಲ್ಲ ಬಡ್ಡಾಯ್ಕಲು. ಇಲ್ಲಿ ನಂಬರ್ 2 ಓಕೆ ಅಂತ ಹೋಗ್ತಿದ್ದಂಗೆ ಚಕ್ ಅಂತ ಅವ್ರು ಹಿಂದೆ ಬಂದ್ಬಿಡ್ತಾರೆ. ಆ್ಯಕ್ಚುಲಿ ಬೋಟ್ ಇಟ್ಟಿದ್ರು ಅಲ್ಲಿ. ವಾಟ್ರ್ ಬಾಟ್ಲಿದೆ, ಅದು ಇದಾಗಿರೋದು. ಅದು ಈಗ ಇಲ್ಲೊಂದು ವಾಟ್ರ್ ಬಾಟ್ಲು, ಇಲ್ಲೂ ಒಂದು ವಾಟ್ರ್ ಬಾಟ್ಲು ಇತ್ತೀಚೆಗೆ ಜಾಸ್ತಿ ಸಿಗ್ತಾ ಇರೋದು ಯಾವಾಗ ಅಂದರೆ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ನೀರು ತೊಗೊಳೋದು ಬೇಡ ಅಂತ ಹೇಳಿದ್ರಲ್ಲ. ಅಂದರೆ ನೀರಿನಲ್ಲಿ ಬೆಳೆಸೋಂಗಿಲ್ಲ ನೀನು ಅಂತ ರಿಸ್ಟ್ರಿಕ್ಟ್ ಮಾಡಿದ್ರಲ್ಲ. ಅದಾದಮೇಲೆ ಬಾಟ್ಲುಗಳು ಕಾಣ್ತಾ ಇರೋದು. ಅದಕ್ಕಿಂತ ಮುಂಚೆ ಬಾಟ್ಲು ಸಿಗ್ತಾ ಇರಲಿಲ್ಲ. ಆ್ಯಕ್ಚುಲಿ ಅಲ್ಲಿ ಪೊಲೀಸ್ ವ್ಯಾನ್ ಆಯಿತು. ಯಾವುದು ಗೊತ್ತಾ, ಅಲ್ಲಿ ಪೊಲೀಸ್ ವ್ಯಾನ್ ಹೋಗಿದ್ದು ಕಮಿಷನರ್ ಆಫೀಸ್ ಒಳಗೆ ಹೋಗ್ಬೋದು ಅಂದ್ಕೊಳ್ತೀನಿ. ನೋಡ್ತಾ ಇದ್ದೀನಿ, ಹೋಗ್ತಿಲ್ಲ, ಸ್ಟ್ರೈಟ್ ಹೋಗ್ತಾ ಇದೆ. ಅದು ಸ್ಕಾರ್ಪಿಯೋ ಗ್ರಂಥಾಲಯದ ಮುಂದೆ ಸಿಕ್ಕಿತ್ತಲ್ಲ. ಗ್ರಂಥಾಲಯದ ಮುಂದೆ ಲೈಬ್ರರಿ ಮುಂದುಗಡೆ ಫೀಲ್ಡಿಂಗ್ ಮಾಡ್ತಾ ಇದ್ರಲ್ಲ ಅವು ಗ್ರಂಥಾಲಯದವ್ರಿಗೆ ಮತ್ತು ದಕ್ಷಪಾತ್ರೆ ಅವ್ರಿಗೆ ಸೇಮ್ ಇವರು ರಿಲೇಟೆಡ್ ಅವರು. ಅಂದರೆ ಅಲ್ಲಿದ್ದೇ ವೆಹಿಕಲ್ ಪಾಸ್ ಆಗ್ತಿರೋದು ದುರ್ಗಾ ಪರಮೇಶ್ವರ ದೇವಸ್ಥಾನ. ಇಲ್ಲ ಹೋಗಿದೆ, ಸಿಕ್ಕಿಲ್ಲ, ಬಂದ್ಬಿಟ್ಟೆ. ಹಾಂ ಆಯ್ತು. ಪೊಲೀಸ್, ಗ್ಲಾಮರ್ ಪೊಲೀಸ್. वी कैप्चर था वडला येऊन ऑफिशियल्स राजशेखर बालंगोची ಒಂದೇ ಸರಿ ಗುರು ಮಿನರಲ್ ವಾಟರ್ ಬಾಟ್ಲ್ ಇಟ್ಕೊಂಡು ಓಡಾಡ್ತಾನೆ. 2 ಲೀಟರ್ ಮಿನರಲ್ ವಾಟರ್ ಬಾಟ್ಲ. ಯಾವೇ ವೇಸ್ಟ್ ಬಾಡಿಗಳು. ಪೊಲೀಸ್ ವ್ಯಾನ್ ಅದು. ಈಗ ನಂಬರ್ 2 ಹೋಗಿದೆ ಆ ಕಡೆಗೆ. ನಂಬರ್ 2 ಹೋಗ್ಬಿಟ್ಟು ಈ ಕಡೆ ಬಂದೆ. ಈಗ ಬ್ಯಾಗ್ ಎತ್ಕೊಂಡ್ಬಂದು ಇಲ್ಲಿಟ್ಟೆ. ಪೊಲೀಸ್ ವ್ಯಾನ್ ಹಿಂಗೆ ಪಾಸ್ ಆಯಿತು. ಅಲ್ಲಿ ಬೆನ್ನಿಂದ ಒಬ್ಬ ಯಾರೋ ಮಲಗಿದ್ದಾನೆ. ಸಾಂಗ್ ಪ್ಲೇ ಮಾಡ್ತಾ ಇದ್ದಾನೆ ಒಟ್ಟಲ್ಲಿ. ಇಲ್ಲಿವರೆಗೆ ಸಾಂಗ್ ಬರ್ತಾಯಿಲ್ಲ, ಜೋರು ಕೇಳಿಸ್ತಾ ಇಲ್ಲ. ಆದರೆ ಅಲ್ಲಿ ಕೇಳಿಸ್ತಾ ಇತ್ತು. ಬೆಡ್ಶೀಟ್ ಎತ್ಕೊಳಕ್ಕೆ ಹೋದ್ನಲ್ಲ ಅವಾಗ ಕೇಳಿಸ್ತಾ ಇತ್ತು. ಪುನೀತ್ ರಾಜ್ಕುಮಾರ್ ಸಾಂಗ್ ಪ್ಲೇ ಮಾಡ್ತಾ ಇದ್ದಾನು. ದಿಯಾ ಅಲ್ಲಿ ಹೋಗ್ತಿದೆಯಲ್ಲ, ವೈಟ್ ಕಲರ್ದು ಟ್ರಕ್, ದಿಯಾ ಅಂತ ಬರ್ತಿದೆ. ಕನ್ನಡ ಮೂವಿ ಇದೆ ದಿಯಾ. ಇನ್ನೊಂದೇನು ಗೊತ್ತಾ, ದಿವ್ಯಾ ಮತ್ತು ಯಶ್ವಂತ್, ನಮ್ಮ ಚಿಕ್ಕಮ್ಮ ಇದ್ದಾರಲ್ಲ ಮ್ಯಾಕ್ಸ್ ಮಂಜುಳ, ಅವರ ಮಗನ ಹೆಸರು ಯಶ್ವಂತ್ ಅಂತ. ಸೊ ಯಶ್ವಂತನ ಹೆಂಡತಿ ಹೆಸರು ದಿವ್ಯಾ ಅಂತ. ಸೊ ಯಶ್ವಂತ್ ವೈಯೆ ಮತ್ತು ದಿವ್ಯಾದು ಡಿ ತೊಗೊಂಡ್ರೆ ದಿಯಾ ಮೂವಿ ಆಗುತ್ತೆ. ನಾನು ಪೆನ್ಡ್ರೈವ್ ಕಾಪಿ ಮಾಡಿಕೊಟ್ಟಿದ್ದೆ ಆ್ಯಕ್ಚುಲಿ ಆ ಮೂವಿನ ಒಂದು ಸರಿ. ಅವನು ನಂಜನಗೂಡಲ್ಲಿ ಸಿಕ್ಕಿದ್ದ, ಅವಾಗ ಕಾಪಿ ಮಾಡಿಕೊಟ್ಟಿದ್ದ. ಅದು ಮತ್ತು ಇನ್ನೂ ಒಂದಷ್ಟು ಮೂವೀಸ್ ಕಾಪಿ ಮಾಡಿಕೊಟ್ಟಿದ್ದ.